ಇನ್ನು ಚಳಿಗಾಲದ ಅಧಿವೇಶನಕ್ಕೆ ಹೋಗಲು ಬೇಜಾರಾಗ್ತಾ ಇದೆ. ಅಧಿವೇಶನಕ್ಕೆ ಹೋಗೋದ್ರಿಂದ 15 ದಿನ ಟೈಮ್ ವೇಸ್ಟ್. ಅಧಿವೇಶನದ ಕುರಿತು ಬಿಜೆಪಿಯ ಶಾಸಕ ಕೃಷ್ಣ ನಾಯಕ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿವೇಶನಕ್ಕೆ ಹೋದ್ರೆ ಯಾವ ಕೆಲಸವೂ ಸಹ ಆಗೋದಿಲ್ಲ. ರೈತರ ಸಮಸ್ಯೆಗಳಿಗೆ ಅಲ್ಲಿ ಯಾವ ಪರಿಹಾರವೂ ಸಿಗೋದಿಲ್ಲ. ಕಳೆದ ಬಾರಿ ಹೇಳಿಕೊಂಡ ಸಮಸ್ಯೆಗಳಿಗೆ ಇನ್ನೂವರೆಗೂ ಸಹ ಪರಿಹಾರ ಸಿಕ್ಕಿಲ್ಲ. ರಾಜ್ಯ ಸರ್ಕಾರವು ಯಾವುದೇ ಅನುದಾನವನ್ನ ನೀಡಲ್ಲ. ಅಧಿವೇಶನ ಸುಮ್ಮನೆ ಕಾಲಹರಣ ಅಂತ ಕೃಷ್ಣ ನಾಯಕ್ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲಿ ಹೋಗೋದ್ರಿಂದ 15 ದಿನ ನಮ್ಮ ಸಮಯ ವ್ಯರ್ಥ ಆಗುತ್ತೆ ಅಂತೇಳಿ ನಮಗೆ ಆ ರೀತಿ ಆತಂಕ ಆಗಿದೆ. ಅಟ್ಲೀಸ್ಟ್ ನಾವು ಕ್ಷೇತ್ರದಾಗಿದ್ರೆ ರೈತರ ಸಣ್ಣ ಪುಟ್ಟ ಸಮಸ್ಯೆಗಳು ಮತ್ತೆ ಜನಸಾಮಾನ್ಯರ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸ್ಪಂದಿಸಬಹುದಲ್ಲ ಅಂತ ಸದನ ಹೋಗೋದಿದೆ ಬರೋದಿದೆ. ಈ ಹಿಂದೆ ನಾನು ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ, ಅದಕ್ಕೆ ಅನುದಾನ ಕೊಡಿ. ಇವತ್ತು ಶಾಲಾ ಕಾಲೇಜುಗಳು ಸೋರ್ತಾ ಇದಾವೆ, ಅದಕ್ಕೆ ಅನುದಾನ ಕೊಡಿ. ಇವತ್ತು ಅಂಗನವಾಡಿಯಲ್ಲಿ ಮಕ್ಕಳು ಆಟ ಆಡ್ಲಿಕ್ಕೆ ಜಾಗ ಇಲ್ಲ, ಅಂಗನವಾಡಿಗಳು ಸೋರ್ತಾ ಇದಾವೆ. ಮೇಲಿಂದ ಎಲ್ಲ ಅವು ಏನು ಮೇಲ್ಛಾವಣಿಯಿಂದ ಆ ಸಿಮೆಂಟಿನ ಹಕ್ಕಳುಗಳೆಲ್ಲ ಬೀಳ್ತಾ ಇದಾವೆ. ಅದನ್ನ ನೋಡೋರು ದಿಕ್ಕಿಲ್ಲ. ಇವತ್ತು ರೈತರ ಹೊಲಗಳಿಗೆ ಹೋಗ್ಲಿಕ್ಕೆ ಒಂದು ದಾರಿ ಸರಿ ಇಲ್ಲ. ಮಳೆನಾರು ಬಂತಂದ್ರೆ ಬೆಳೆದಂತ ಬೆಳಿ ಅವ್ರ ಹೊಲದಿಂದ ಮಾರ್ಕೆಟ್ ಕೂಡ ತಗೊಂಡ್ಬರಕ್ ಆಗ್ತಲ್ಲ. ಇಂಥವೆಲ್ಲ ಸಮಸ್ಯೆ ಇದ್ದಾವೆ. ಯಾವ ಇಲಾಖೆಯಲ್ಲಿ ಕೂಡ ಸರ್ಕಾರ ಅತಿ ಹೆಚ್ಚು ಗಮನ ಕೊಟ್ಟು ರಾಜ್ಯದ ಜನರ ಪರವಾಗಿ ರೈತರ ಜನರ ಪರವಾಗಿ ಯಾವ್ದು ಏನ್ ಈ ಹಿಂದೆ ಮಾತಾಡಿದ್ದೆ ಅದರಲ್ಲಿ ಯಾವುದು ಕೂಡ ಆಗ್ತಾ ಇದೆ. ಅದನ್ನೇ ರಿಪೀಟ್ ಮಾಡೋದ್ ಬಿಟ್ರೆ ಆಮೇಲೆ ನಾನು ಸದನದಲ್ಲಿ ಮಾತಾಡ್ತಿರೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಬಿಟ್ಟು ಬೇರೆ ಮಾತಾಡಿದ್ರೆ ಇಂಪಾರ್ಟೆಂಟ್ ಕಡೆಗಣಿಸ್ದಾಗ ಆಗ್ತಾ ಇದೆ ಅಂತೇಳಿ ಮತ್ತೆ ಅದೇ ರಿಪೀಟ್ ಮಾಡಿ ಇನ್ನೊಂದು ಟೈಮ್ ನಾನು ಸರ್ಕಾರ ಗಮನ ಸೆಳೆಯೋ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಆದ್ರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಕ್ಷೇತ್ರದ ಜನತೆ ಮತ್ತು ರೈತರ ಜೊತೆಯಲ್ಲಿ ಹೋರಾಟ ಮಾಡೋದ್ಕಿಂತ ಬೇರೆ ಯಾವ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.